ಆಮೇಲೆ ಹೊಟ್ಟೆ ಎಷ್ಟು ಉರ್ತಾವ್ರೋ. ಫಾರಿನ್ ಲೇಡಿನ ಫ್ರೆಂಡ್ ಮಾಡ್ಕೊಂಡಿದೀವಿ. ಇಲ್ಲಿರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಇನ್ನೊಬ್ಳ ಫೋನ್ ನಂಬರ್ ಇಟ್ಕೊಂಡಿರಿ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವ ಯಾರೇ? ಇವನು ಯಾರ್ಯಾರು ಬರ್ತಾರೋ ಮರೆ ಈ ಮನೆ? ನಾವೆಲ್ಲರೂ ಯಶವಂತಪುರ ಜಂಕ್ಷನ್ ಅಲ್ಲಿ ಟ್ರೈನ್ ಹತ್ಕೊಂಡ್ವಿ. ಎಲ್ರಿಗೂ ಒಂದ್ ಸ್ವಲ್ಪ ತಾಗ್ತಾ ಇದ್ದಂಗೆನೆ ಹೊಟ್ಟೆ ಹಸುವಾಗಕ್ ಶುರು ಆಗೋಯ್ತು. ಗೈಸ್, ಬ್ಯೂಟಿಫುಲ್ ಪಲಾವ್ನ ಮಾಡಿದ್ರೆ ನಾನಂತೂ ಪಲಾವ್ನ ತುಂಬಾ ಇಷ್ಟಪಟ್ಟು ತಿಂದೆ. ಆಮೇಲೆ ಹೋಗ್ತಾ ಹೋಗ್ತಾ ತುಂಬಾ ಬೋರ್ ಆಗ್ತಾ ಇತ್ತು ನಮ್ಗೆ. ಅದಕ್ಕೆ ಅಂತಾಕ್ಷರಿನ ಸ್ಟಾರ್ಟ್ ಮಾಡಿದೀವಿ. ಹೊಟ್ಟೆ ಎಷ್ಟು ಉರ್ತಾವ್ರೋ. ಇನ್ನೊಬ್ಳ ಫೋನ್ ನಂಬರ್ ಇಟ್ಕೊಂಡಿರಿ. ಮುಳ್ಳು ಪ್ರೀತಿ ಬೆಸುಗೆ ಅಂತ್ಯಾಕ್ಷರಿ ಎಲ್ಲ ಆದ್ಮೇಲೆ ಎಲ್ರು ಅವ್ರವ್ರ ಜಾಗಕ್ಕೆ ಹೋಗಿ ಮಲ್ಗಿದ್ವಿ. ಆಮೇಲೆ ಸಡನ್ ಆಗಿ ಎದೊಳ್ಸಿದ್ರೆ ಅಷ್ಟೊತ್ತಿಗಾಗ್ಲೇ ಬೆಳಗ್ಗೆ ಆಗ್ಬಿಟ್ಟಿತ್ತು. ನಮ್ ಮುಖ ನೋಡಿ ಎಲ್ರು ಅಷ್ಟು ಬೇಗನೆ ಟಯರ್ಡ್ ಆಗ್ಬಿಟ್ಟಿದ್ವಿ. ಇನ್ನೂ ರೀಚ್ ಆಗಿರ್ಲಿಲ್ಲ. ನಾವು ಇನ್ನೇನ್ ನಿದ್ದೆ ಮಾಡ್ಬೇಕಾಗಿತ್ತು, ಆ ಟೈಮಲ್ಲಿ ಎದೊಳ್ಸ್ಬಿಟ್ಟಿದ್ರು. ಬಟ್ ಯಾರಿಗೂ ಸರಿಯಾಗಿ ನಿದ್ದೆ ಅಂತೂ ಆಗಿರ್ಲಿಲ್ಲ. ಟೈಮ್ ಈಗ ಕರೆಕ್ಟ್ ಆಗಿ 5 ಗಂಟೆ 18 ನಿಮಿಷ. ಹೊಸಕೋಟೆಗಮ್ಮ ಸ್ಟಾಪ್ ಅಲ್ಲಿ ಇದೀವಿ. ಎಲ್ಲ ಲಗೇಜ್ ಎಲ್ಲ ಇಳಿಸ್ಕೊಂತಾ ಇದೀವಿ. ಇಲ್ಲಿ ಜನಗಳಿಗಿಂತ ಲಗೇಜ್ ಜಾಸ್ತಿ ಕಾಣಿಸ್ತಾ ಇರ್ಬೋದು ನಿಮ್ಗೆ ಈ ವಿಡಿಯೋದಲ್ಲಿ. ಬೋರ್ಡ್ ನೋಡ್ತಾ ಇದ್ದಂಗೆನೆ ಎಷ್ಟು ಖುಷಿ ಆಯ್ತು ಗೊತ್ತಾ. ಎಷ್ಟೋ ದಿನದ ಕನ್ಸಿದು. ಇಳಿತಾ ಇದ್ದಂಗೆನೆ ಕಾಫಿ ಶಾಪ್ ನೋಡಿ ತುಂಬಾ ಖುಷಿ ಆಯ್ತು. ಎಲ್ರು ಕಾಫಿ ಟೀ ತಗೊಂಡು ಅಲ್ಲಿಂದ ಕುಡಿದು ಟ್ಯಾಕ್ಸಿಗೋಸ್ಕರ ವೇಟ್ ಮಾಡ್ತಾ ಇದ್ರಿ. ಗೈಸ್, ಇಲ್ಲಿ ಟ್ಯಾಕ್ಸಿ ಅವರು ತುಂಬಾ ತಲೆಗೆ ಸೂಟ್ ಆಗ್ತಾ ಇದ್ದಾರೆ. ನೀವು ಸ್ವಲ್ಪ ನೋಡ್ಕೊಂಡು ಟ್ಯಾಕ್ಸಿ ಬುಕ್ ಮಾಡ್ಕೊಳ್ಳಿ. ಕನ್ನಡದವರು ತಮಿಳವರು ಅಂತೆಲ್ಲ ಸ್ವಲ್ಪ ಅಭ್ಯಾಸ ಜಾಸ್ತಿ. ಫೈನಲಿ ಟಿ ಬುಕ್ ಮಾಡಿಕೊಂಡು ನಾವು ಬುಕ್ ಮಾಡಿದಂತಹ ಹೋಮ್ ಸ್ಟೇ ಹತ್ರ ಬಂದು ಇಳ್ಕೊಂಡ್ವಿ. ನಾವು ಬುಕ್ ಮಾಡಿರೋ ರೂಮ್ ಹತ್ರ ಟಿ ಬಂದು ನಿಂತಿದೆ ಗೈಸ್. ಅದು ಆಪೋಸಿಟ್ ಅಲ್ಲೇ ಬಾರ್ ಅಂಡ್ ಕಿಚನ್ಸ್ ಇದೆ. ಏನ್ ಕ್ರೇಜಿ ಆಗಿದೆ ನೋಡಿ. ಇವಾಗ ಇನ್ನೂ ಫುಲ್ಲು ಬೆಳಕಾಗಿಲ್ಲ, ಮುಂಜಾನೆ. ನಾವು ಬುಕ್ ಮಾಡಿರೋದು ಇಲ್ಲಿ ಬರುತ್ತೆ. ಇಲ್ಲಿ ಒಳಗಡೆ ಹೋಗ್ಬೇಕು. ನಾವು ಬುಕ್ ಮಾಡಿದ ಹೋಮ್ ಸ್ಟೇ ಬಂದು ಆರಿಟಾ ಹೋಮ್ ಸ್ಟೇ. ಗೈಸ್, ನಾವು ಬುಕ್ ಮಾಡಿರೋ ರೂಮ್ ಒಳಗಡೆ ಹೋಗ್ತಾ ಇದ್ದೀನಿ. ಹೈಜೀನ್ ಆಗೆಲ್ಲ ಇದೆ. 4 ಅವರ್ಸ್ ಬೇಗ ಬಂದ್ಬಿಟ್ಟಿದ್ವಿ. ಸೊ ಅದಕ್ಕೆ ಒಂದು ರೂಮಿಗೆ 600 ಪೇ ಮಾಡ್ತಾ ಇದ್ದೀವಿ. ವಾಶ್ರೂಮ್ಸ್ ಎಲ್ಲನೂ ನೀಟಾಗಿದೆ, ಅಫೋರ್ಡೆಬಲ್ ಗೈಸ್, ಪೇ ಮಾಡ್ಬೋದು. ಇನ್ನೂ ಒಂದು ರೂಮ್ ಇದೆ, ಬನ್ನಿ ತೋರಿಸ್ತೀನಿ. ಬಾಲ್ಕನಿ ಗೈಸ್, ವಾವ್, ಜಸ್ಟ್ ಬ್ಯೂಟಿಫುಲ್. ಈ ರೂಮ್ದು ಕಂಪ್ಲೀಟ್ ಡೀಟೇಲ್ಸ್ ನಿಮಗೆ ಬೇಕಂದ್ರೆ ಇಲ್ಲಿದೆ ನೋಡಿ. ಇಲ್ಲಿರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಗೈಸ್, ನಮ್ಮ ಪಿ ಜಿ ಹತ್ರನೇ ಇರುವಂತಹ ಹೋಟೆಲ್ ಇದು. ಈ ಹೋಟೆಲ್ಗೆ ಬರ್ತಾ ಇದ್ದೀವಿ. ನಾವು ವೆಜಿಟೇರಿಯನ್ ಏನಲ್ಲ, ಆದ್ರೂ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ವೆಜ್ ಟ್ರೈ ಮಾಡೋಣ ಅಂತ ಹೋದ್ವಿ. ಟ್ರಸ್ಟ್ ಮೀ, ಫುಡ್ ಒಂಚೂರು ಚೆನ್ನಾಗಿರ್ಲಿಲ್ಲ. ಆಮೇಲೆ ಪ್ರೈಸು ಕೂಡ ಅಷ್ಟೇ, ತುಂಬಾ ಅಂದರೆ ತುಂಬಾ ಕಾಸ್ಟ್ಲಿ. 2 ವೀಲರ್ಗಳನ್ನ ತಗೊಂಡಿದ್ದೀವಿ ಗೈಸ್. ಇವಾಗ ಅದಕ್ಕೆ ಪೆಟ್ರೋಲ್ ನಾವು ತಗೊಂಡಿದ್ 4 ಗಾಡಿಗೂ ಪೆಟ್ರೋಲ್ ಫಿಲ್ ಮಾಡಿ ನಾವು ಹೋಗಿದ್ದು ಫಸ್ಟ್ ಪ್ಲೇಸ್ ಯಾವುದು ಅಂದ್ರೆ ಅಗೂಡಾ ಫೋರ್ಟ್. ನಾವು 3 days 2 nights ಪ್ಲಾನ್ ಮಾಡಿರೋದ್ರಿಂದ ಟೈಮ್ ತುಂಬಾ ಕಡಿಮೆ ಇದೆ ಅಂತ ನಾವು ಟೈಮೇ ವೇಸ್ಟ್ ಮಾಡ್ದಿರ ಬೇಗ ರೆಡಿಯಾಗಿ ನಾವು ಫಸ್ಟ್ ಪ್ಲೇಸ್ಗೆ ಬಂದಿದ್ದೆ ಅಂದ್ರೆ ಅಗೂಡಾ ಫೋರ್ಟ್. ಕಡೆಗೂ ಟಿಕೆಟ್ ಸಹ ತಗೊಂಡು ಇವಾಗ ಹೋಗ್ತಾ ಇದೀವಿ. ಇದೆ ಗೈಸ್ ಅಗೂಡಾ ಫೋರ್ಟ್. ಕಡೆಯಿಂದ ನೋಡಿ ಫುಲ್ ಬೀಚ್ ಕಾಣುತ್ತೆ. ಏನು ಸೈಕ ಕಾಣುತ್ತೆ. ಬಂದೆ ನೋಡಿ ಗೈಸ್. ದಿಸ್ ಇಸ್ ವಾಟ್ ಐ ಮೀನ್ ಹೆವೆನ್ ಎಕ್ಸಿಸ್ಟ್. ಆಕಾಶನು ಸಮುದ್ರ ಎರಡು ಜಾಯಿನ್ ಆಗಿದೆ. ಫಾರಿನ್ ಲೇಡಿನ ಫ್ರೆಂಡ್ ಮಾಡ್ಕೊಂಡಿದೀವಿ. ಅವರೇ ಗಾಡಿ ಓಡಿಸ್ಕೊಂಡು ಬರೋ ಥರ ಆಗಿದೆ. ಅಗೂಡಾ ಫೋರ್ಟ್ನ ನೋಡಾದ್ಮೇಲೆ ಮತ್ತೆ ನಾವು ರೂಮಿಗೆ ಬಂದು ಫ್ರೆಶ್ ಅಪ್ ಆಗಿ ಡ್ರೆಸ್ ಚೇಂಜ್ ಮಾಡಿಕೊಂಡು ಜೋರಾಗಿ ಹೇಳಿ ಬಾಗ ಬೀಚ್ಗೆ ಹೋಗ್ತಾ ಇದೀವಿ. ಸೊ ಗೈಸ್, ಇವಾಗ ನಾವು ಬಾಗ ಬೀಚ್ಗೆ ಹೋಗ್ತಾ ಇದೀವಿ. ಅದು 2 ಭಾಗ ಆಗಿದ್ದೀವೇನೋ ಗೊತ್ತಿಲ್ಲ. ಹೋಗ್ಮೇಲೆ ನೋಡಬೇಕು. ಏನಕ್ಕೆ ಅಲ್ಲಿ ಹೋಗ್ತಾ ಇದ್ದೀವಿ ಅಂದರೆ ವಾಟರ್ ಗೇಮ್ಸ್ ಆಡೋಣ ಅಂತೇಳಿ ಹೋಗ್ತಾ ಇದ್ದೀವಿ. ಸೊ ನೋಡಬೇಕು ಎಷ್ಟಾಗುತ್ತೆ ಏನೋ ಅನ್ನೋದನ್ನೆಲ್ಲ ಅಪ್ಡೇಟ್ ಮಾಡ್ತಾ ಇರ್ತೀನಿ. ಸ್ಟೇ ಟ್ಯೂನ್ಡ್.
ಗೈಸ್ ನಾವು ಆಕ್ಚುಲಿ ಬಾಗ ಬೀಚ್ ಹತ್ರ ಹೋಗ್ಬೇಕಾಗಿತ್ತು, ಬಟ್ ಅನ್ಫಾರ್ಚುನೇಟ್ಲಿ ಕಲ್ಲಂಗುಟ್ಟ ಬೀಚ್ ಹತ್ರ ಹೋದ್ವಿ. ಹತ್ರ ಇದೀವಿ, ಇಲ್ಲಿ ಏನಾದ್ರೂ ಕೂಲಾಗಿ ತಿನ್ಕೊಂಡು ಆಮೇಲೆ ಅಲ್ಲಿ ಬರೀ ಪ್ಯಾರಾಸೈಲಿಂಗ್ ಒಂದು ಗೇಮ್ಗೆನೆ 1500 ಹೇಳಿದ್ರು. ಅದ್ಯಾಕೋ ನಮಗ್ ಸೆಟ್ ಆಗಿಲ್ಲ ಅಂತೇಳಿ ಊಟ ಮಾಡ್ಕೊಂಡು ನಮ್ಮ ಹೋಮ್ ಸ್ಟೇ ಹತ್ರ ಹೋಗೋಣ ಅಂತ ಡಿಸೈಡ್ ಆದ್ವಿ. ನಾವು ವಾಟರ್ ಗೇಮ್ಸ್ ಆಡಕ್ಕೆ ಅಂತ ಹೋಗಿ ಅಲ್ಲಿ ಏನೋ ಆಡದಾರ ಊಟ ಮಾಡ್ಕೊಂಡು ವಾಪಸ್ ನಮ್ಮ ರೂಮ್ ಹತ್ರ ಬಂದು ಸ್ವಿಮ್ಮಿಂಗ್ ಪೂಲ್ ಅಲ್ಲಿ ಬಿದ್ದು ಎದ್ದು ಒದ್ದಾಡ್ತಾ ಇದ್ವಿ. ಗ್ಯಾಪ್ ಅಲ್ಲಿ ನೋಡಿ ಗಾಯ್ಸ್, ಶ್ರೀಯಾನ್ ಬಂದು ಕ್ಯಾಮ್ರಾ ಹತ್ರ ಏನೇನೋ ಮಾತಾಡ್ಬಿಟ್ಟು ಹೋಗಿದ್ದಾನೆ. ಈ ವ್ಲಾಗ್ ನ ನೋಡ್ತಾ ಇರೋರು ಅನ್ಕೊಂತಾ ಇರ್ಬೋದು ಇವ್ರು ಸ್ವಿಮ್ಮಿಂಗ್ ಪೂಲ್ ಅಲ್ಲಿ ಆಟ ಆಡಕ್ಕೆ ಇಲ್ಲಿಂದ ಅಷ್ಟು ದೂರ ಹೋದ್ರ ಅಂತ. ಇದು ಒಂಥರ ಪೀಸ್ ಆಫ್ ಎಂಜಾಯ್ಮೆಂಟ್. ತುಂಬಾ ಸುಸ್ತಾಗ್ತಿರೋ ಕಾರಣದಿಂದಾಗಿ ನಾನು ಮಾತಾಡ್ತಾ ಇದ್ದೀನಿ. ಅವ್ರು ಬೇರೆ ಅಲ್ಲ, ನಾವು ಬೇರೆ ಅಲ್ಲ, ನಾವೆಲ್ಲರೂ ಒಂದೇ. ಬೆಳಗ್ಗೆಯಿಂದ ಡೈಲಾಗ್ ಅವ್ರು ಹೇಳ್ತಾ ಇದ್ವಿ, ಇವಾಗ ನಾನು ಹೇಳ್ತಾ ಇದ್ದೀನಿ. ಫಸ್ಟ್ ಡೇ ಆಫ್ ಟ್ರಿಪ್, ಸೋ ಮಚ್ ಟಯರ್ಡ್. 4ನೇ ಔಟ್ಫಿಟ್, ಇನ್ನ ಒಂದು ಔಟ್ಫಿಟ್ ಚೇಂಜ್ ಮಾಡೋದಿದೆ. ನಾಟ್ ಓನ್ಲಿ ದ್ಯಾಟ್, ಅಷ್ಟೇ ಎಂಜಾಯ್ ಮಾಡಿದ್ದೀವಿ. ಅದರಲ್ಲಿ ಸ್ಯಾಡ್ ಮೂಮೆಂಟ್ಸ್, ಹ್ಯಾಪಿ ಮೂಮೆಂಟ್ಸ್ ಎರಡೂ ಇರೋದ್ರಿಂದ ಇವಾಗ ಸದ್ಯಕ್ಕೆ ಇಟ್ಸ್ ಗೋಯಿಂಗ್ ಗುಡ್, ನಾಟ್ ದ್ಯಾಟ್ ಗ್ರೇಟ್. ಗೈಸ್, ಇವಾಗ ನಾವಿಬ್ಬರೇ ಸರ್ಪ್ರೈಸ್ ಕೊಡೋಣ ಅಂತೇಳಿ ಬಂದಿದ್ದೀವಿ. ಸೊ ಏನು ಸರ್ಪ್ರೈಸ್ ಏನು ಅಂತ ಥಿಂಕ್ ಮಾಡ್ತಾ ಇದ್ದೀರಾ? ನಾವು ಬರ್ಡೇ ಪಾರ್ಟಿನ ಆರ್ಗನೈಸ್ ಮಾಡಬೇಕು ಅಂದ್ಕೊಂಡಿದ್ದೀವಿ. ಅದು ಬಂದು ಇಲ್ಲಿ ಬೀಚಲ್ಲಿ, ಇಲ್ಲಿ ಒಂದು ಬೀಚ್ ಇದೆ ಗೈಸ್, ಇದು ಸಿಂಕ್ರೇನಿಯಂ ಬೀಚ್ ಅಂತ. ಸೊ ಈ ಬೀಚಲ್ಲಿ ಸರ್ಪ್ರೈಸ್ ಕೊಡೋಣ ಅಂತ ಅನ್ಕೊತಾ ಇದ್ದೀವಿ. ಇವಾಗ ಹೋಗಿದ ತಕ್ಷಣ ಬೇಗ ಬೇಗ ಡೆಕೋರೇಷನ್ ಮಾಡಿ ಬರ್ಡೇಗಳನ್ನ ಕರೆಸಿ ಸರ್ಪ್ರೈಸ್ ಕೊಡ್ತೀವಿ. ಕೊನೆವರೆಗೂ ನೋಡಿ ವಿಡಿಯೋನ, ನಿಮಗೆ ಗೊತ್ತಾಗುತ್ತೆ ಹೇಗೆ ಮಾಡ್ತಾ ಇದ್ದೀವಿ ಏನು ಅಂತ. ಓಕೆನಾ ಗೈಸ್, ಬರ್ಡೇ ವ್ಲಾಗ್ದು ಕ್ಲಿಪ್ ಎಲ್ಲೋ ಮಿಸ್ ಆಗಿದೆ, ಬಟ್ ನನ್ನ ಹತ್ರ ಇರೋ ವಿಡಿಯೋನ ಹಾಕಿದ್ದೀನಿ. ಅಲ್ಲಿ ಬರ್ಡೇ ಮಾಡಾಗಿದ ತಕ್ಷಣ ನಾವು ಗಾನ್ ಹಟ್ ಬೀಚ್ ಹತ್ರ ಬಂದಿದ್ವಿ. ಆಂಬಿಯನ್ಸ್ ಏನು ಸಕ್ಕತ್ತಾಗಿದೆ ಅಂತ. ನೋಡಿ, ಫುಲ್ ಕ್ರೇಜಿ ಆಗಿದೆ ಗೈಸ್. ಸೊ ಇದು ಬೀಚ್ ಹತ್ರ ರೆಡಿ ಮಾಡಿದ್ದಾರೆ ಅಷ್ಟೇ, ಸುಮ್ಮನೆ ನಾರ್ಮಲ್ ಆಗಿ ವ್ಯೂ ಟೈಪ್. ನೋಡಿ ಏನು ಕ್ರೇಜಿ ಆಗಿದೆ ಗೈಸ್. ನಾವೆಲ್ಲಿ ರೂಮ್ ಬುಕ್ ಮಾಡಿದ್ದೀವೋ ನೀವು ಅಲ್ಲೇ ರೂಮ್ ಬುಕ್ ಮಾಡಿಕೊಂಡ್ರೆ ಇಲ್ಲಿ ಅಕ್ಕ ಪಕ್ಕನೇ ಹೇಳ್ತಾ ಇದ್ದೀನಿ 5 to 10 ಬೀಚಸ್ ಇದೆ, ಆರಾಮಾಗಿ ಹೋಗಿ ಬರ್ಬೋದು. ಬೀಚ್ ಇಲ್ಲಿದೆ ನೋಡಿ. ಈ ಬೀಚ್ ಹತ್ರ ಫುಲ್ಲು ಡ್ಯಾನ್ಸ್ ಎಲ್ಲ ಮಾಡಿ ಸ್ನ್ಯಾಕ್ಸ್ ಎಲ್ಲ ತಿನ್ಕೊಂಡು ಅಲ್ಲಿಂದ ನಮ್ಮ ರೂಮಿಗೆ ಹೋದ್ವಿ. ಸೊ ಡೇ 1 ಇನ್ ಗೋವಾ ಹೀಗಿತ್ತು. ಇನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಅಂತ ಕೇಳ್ಕೊತೀನಿ. ಲವ್ ಯು ಆಲ್, ಟೇಕ್ ಕೇರ್, ಬಾಯ್.